Rich Stars. ಹಿಂದಿನ ವಿಡಿಯೋದಲ್ಲಿ ನಾನು ಸಂಡೇ ಹುಟ್ಟಿದ್ದು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅಲ್ಲಿ ನಿಮ್ಗೆ ಕಂಟಿನ್ಯೂ ಆಗ್ಲಿಲ್ಲ ವಿಡಿಯೋ. ಸೊ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ ನೋಡಿ. ಇದರಲ್ಲಿ ನಾನು ನಿಮ್ಗೆ ಮಂಡೇ ಹುಟ್ಟಿರೋದು. ಸೊ ಇದೇ ತರ ಆಲ್ಮೋಸ್ಟ್ ಅಲ್ಲಿ ಎಲ್ಲಾದ್ರು ಎಕ್ಸಾಂಪಲ್ ಕೊಡ್ತೀನಿ. ದಯವಿಟ್ಟು ನಿಮ್ಮ ಕುಂಡಲಿ ಅನುಸಾರ ನೀವು ರಿಸರ್ಚ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಒಂದ್ 2-3 ಎಕ್ಸಾಂಪಲ್ಸ್ ನ ತೋರಿಸ್ಬಿಟ್ಟು ವಿಡಿಯೋನ ಹೆಂಡ್ ಮಾಡ್ತೀನಿ. ಸೊ ಇದರಲ್ಲಿ ನೋಡ್ಕೊಳ್ಳಿ. ಸೊ ನೀವೇನಾದ್ರು ಮೊದಲನೇ ಬಾರಿ ನನ್ನ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕನ್ಸಲ್ಟೆನ್ಸಿ ತಗೋಬೇಕು ಅಂತ ಹೇಳಿದ್ರೆ ಮೊದಲೇ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ನ ತಗೊಳ್ಳಿ. ಲೈವ್ ಕಾಲ್ಸ್ ಕೊಡ್ತಾ ಇಲ್ಲ, ಕೇವಲ ಝೂಮ್ ಅಥವಾ ಆನ್ಲೈನ್ ಕಾಲ್ಸ್ ಎರಡೇ ಕಾಲ್ಸ್ ನಿಮ್ಗೆ ಸಿಗುತ್ತೆ. ಆಮೇಲೆ ಅಷ್ಟು ದೂರದಿಂದ ಬಂದು ಇಲ್ಲಿ ಬ್ಯಾಂಗ್ಳೂರ್ಗೆ ಬಂದು ಅದಾದ ನಂತರ ನೀವು ಆ ಭೇಟಿ ಮಾಡ್ಬೇಕು. ಈ ತರ ದಯವಿಟ್ಟು ಈ ತರ ಮಿಸ್ಟೇಕ್ಸ್ ನ ಮಾಡ್ಕೋಬೇಡಿ. ತುಂಬಾ ಜನ ಇದೇ ತರ ಮಾಡ್ಕೋತಾ ಇದ್ದೀರಾ. ಇಲ್ಲಿ ಬಂದಾಗ ನಾವು ಕೊಡ್ಲಿಕ್ಕೂ ಆಗಲ್ಲ, ಸುಮ್ನೆ ಇರ್ಲಿಕ್ಕೂ ಆಗಲ್ಲ. ಕ್ಲಾಸಸ್ ನಡೀತಾ ಇರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಝೂಮ್ ಕಾಲ್ ತಗೊಳ್ಳಿ. ಈಗ ಎಲ್ಲಿಂದ ಕೂತ್ಕೊಂಡು ನೀವು ಅಲ್ಲೇ ನಿಮ್ದು ಏನು ಪ್ರಶ್ನೆ ಇದೆಯೋ ಕೇಳ್ಕೊಳ್ಳಿ. ಸೊ ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸ್ ಇರುತ್ತೆ. ಈ ತಿಂಗಳು ಇದೆ. ಸೊ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಈಗ ಮಂಡೇ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ, ಫಾರ್ ಎಕ್ಸಾಂಪಲ್ ನೀವು ಮಂಡೇ ಹುಟ್ಟಿದೀರಾ. ಸೊ ಈಗ ಮಂಡೇ ಹುಟ್ಟಿದ್ರೆ ಮಂಡೇಗೆ ಅಧಿಪತಿ ಯಾರು? ಚಂದ್ರ ಅಲ್ವಾ? ಚಂದ್ರ ಗ್ರಹ ಎಲ್ಲಿದೆ ನೋಡಿ. ಚಂದ್ರಗ್ರಹ ಉಚ್ಚ ಇದೆಯಾ, ನೀಚ ಇದೆಯಾ, ರಾಹುಕೇತು ಜೊತೆ ಇದೆಯಾ, ಲಗ್ನದಿಂದ 6, 8, 12ರಲ್ಲಿ ಇದೆಯಾ ನೋಡಿ. ಸೊ ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಕಂಡೀಷನ್ಸ್ ನಾನು ಹಿಂದೆ ವಿಡಿಯೋದಲ್ಲೇ ಹೇಳಿದ್ದೀನಿ. ಹಿಂದೆ ವಿಡಿಯೋನು ನೋಡಿ ಯಾವಾಗ ಅರ್ಥ ಆಗುತ್ತೆ. ಸೊ ಬರೀ ಒಂದ್ ವಿಡಿಯೋ ನೋಡಿದ್ರೆ ಡೆಫಿನೆಟ್ ಆಗಿ ಅರ್ಥ ಆಗಲ್ಲ. ಇಲ್ಲಿ ನೋಡಿ, ಒಬ್ಬ ಜಾತಕ ಯಾರು? ಮೇಷ ಲಗ್ನ ಅಂತ ತಗೊಳ್ಳೋಣ. ಸೊ ಇವರು ನಮ್ಗೆ ಮಂಡೇ ದಿವಸ ಹುಟ್ಟಿದ್ದಾರೆ, ಅಂದ್ರೆ ಸೋಮವಾರ ಹುಟ್ಟಿದ್ದಾರೆ. ಇದಕ್ಕೆ ಅಧಿಪತಿ ಯಾರು? ಚಂದ್ರ. ಈಗ ಚಂದ್ರ ಎಲ್ಲಿದ್ದಾನೆ ನೋಡೋಣ. ಫಾರ್ ಎಕ್ಸಾಂಪಲ್ ಅವ್ರದ್ದು ವೃಶ್ಚಿಕ ರಾಶಿ ಅನ್ಕೊಳ್ಳಿ. ಚಂದ್ರ ಇಲ್ಲಿದ್ದಾನೆ, ಚಂದ್ರ ನೀಚ ಆಗಿದ್ದಾರೆ. ನೆಕ್ಸ್ಟ್ ಅವ್ರೇನಾದ್ರೂ ರಾಹು ಜೊತೆ ಇದ್ದಾರಾ ನೋಡಿ. ಲಗ್ನದಿಂದ 6, 8, 12 ಇದ್ದಾರಾ ನೋಡಿ. ಸೊ ಅದ್ರರ್ಥ ಏನಪ್ಪಾ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಚಂದ್ರ ಮಹಾದಶ ಬಂದಾಗ ಸಮಸ್ಯೆ ಹೆಚ್ಚಾಗುತ್ತೆ. ರಾಹು ಭುಕ್ತಿ ಅಥವಾ ರಾಹು ಮಹಾದಶ ಬಂದಾಗ ಸಮಸ್ಯೆ ಹೆಚ್ಚಾಗುತ್ತೆ. ಹಾಗೆ ಚಂದ್ರನಿಗೆ ಎನಿಮಿ ಪ್ಲಾನೆಟ್ಸ್ ಯಾರ್ಯಾರು? ರಾಹು, ಶನಿ, ಕುಜ. ಇವ್ರು ಮೂರುನು ಈಗ ಇವ್ರು ಎಲ್ಲೆಲ್ಲ ಅಲರ್ಟ್ ಆಗಿರ್ಬೇಕು? ರಾಹು ಮಹಾದಶ, ಚಂದ್ರ ಮಹಾದಶ. ಮೇಡಮ್ ಚಂದ್ರ ಇವ್ರಿಗೆ 4ನೇ ಮನೆ ಅಧಿಪತಿ ಅಲ್ವಾ ಅಂತ ಕೇಳ್ಬೇಡಿ. 4ನೇ ಮನೆ ಅಧಿಪತಿನೇ, ಹುಟ್ಟಿದ ವಾರದ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಹಾಗೆ ಕುಜ. ಈ ಈ ಭುಕ್ತಿಗಳಲ್ಲಿ ಇವರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ. ಓಕೆ, ಈ ಜಾತಕನಿಗೆ ಯಾವ ತರ ಆರೋಗ್ಯ ಸಮಸ್ಯೆ ಬರುತ್ತೆ ಹೇಳಿ? 4ನೇ ಮನೆ ಅಧಿಪತಿ 8ರಲ್ಲಿ ಕೂತಾಗ ಮನಸ್ಥಿತಿ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹಾಗೂ 8ರಲ್ಲಿ ಕೂತಿರೋದ್ರಿಂದ ಸೊ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಸಡನ್ ಈವೆಂಟ್ಸ್ ಆಗುತ್ತೆ. ಚಂದ್ರ ಮನಸ್ಸಿಗೆ ಕಾರಕ, ದೇಹಕ್ಕೆ ಕಾರಕ. ದೇಹದಲ್ಲಿ ನೀರಿನ ಅಂಶ ತುಂಬಾ ಕಮ್ಮಿಯಾಗಿ ಡ್ರೈ ಆಗಿರಬಹುದು, ಅಥವಾ ಸೊ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿರುತ್ತೆ. ಹಾಗೆ ಚಂದ್ರ ರಾಹು ಜೊತೆನೂ ಇರೋದ್ರಿಂದ ಸೊ ಡೆಫಿನೆಟ್ಲಿ ತಲೆಗೆ ಸಂಬಂಧಪಟ್ಟ ಹಾಗೆ, ಅದು ವೃಶ್ಚಿಕ ರಾಶಿ ಆಗಿರೋದ್ರಿಂದ ಏನಾದ್ರೂ ಸರ್ಜರೀಸ್ ಆಗೋ ಸಾಧ್ಯತೆ ಇರುತ್ತೆ ಈ ಅಥವಾ ಈ ಭುಕ್ತಿಗಳಲ್ಲಿ. ಓಕೆ, ಈಗ ಸೋಮವಾರ ಹುಟ್ಟಿದ್ದಾರೆ ಮೇಡಮ್, ಚಂದ್ರ ಅಧಿಪತಿ. ಚಂದ್ರ ಉಚ್ಚ ಇದ್ದಾನೆ. ಇದು ಕೇಳಿ. 6, 8, 12 ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೊ ಗುಡ್ ಏನೆ, ಡೋಂಟ್ ವರಿ. 6, 8, 12 ಅಲ್ಲಿ ಇದ್ದಾಗ ಮಾತ್ರನೇ ಸೊ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಈಗ ನಿಮ್ಗೊಂದು ಇನ್ನೊಂದು ಎಕ್ಸಾಂಪಲ್ ಹಾಕಿ ತೋರಿಸ್ತೀನಿ. ಈ ನೆಗೆಟಿವ್ ವಿಚಾರವಾಗಿನೇ ತೋರಿಸ್ತೀನಿ, 1 ಸೆಕೆಂಡ್. ಈಗ ಫಾರ್ ಎಕ್ಸಾಂಪಲ್ ಸೋಮವಾರ ಒಂದು ಮಗು ಜನನ ಆಗಿದೆ, ಓಕೆನಾ? ಸೊ ಚಂದ್ರ ಚಂದ್ರ ಎಲ್ಲಿದ್ದಾರೆ? ಅವ್ರಿಗೆ 12ನೇ ಮನೆಯಲ್ಲಿ ಚಂದ್ರ ಇದ್ದಾರೆ ಅಂತ ಅನ್ಕೊಳ್ಳಿ. ಇದು ಅಗೇನ್ ರಾಹು ಕೇತು ಜೊತೆ ಅಥವಾ ಶನಿ ಜೊತೆ ಇದೆ ಅಂತ ಅನ್ಕೊಳ್ಳಿ. ಶನಿ ಚಂದ್ರ ಇಡೋಣ. ಸೋಮವಾರ ಒಂದು ಮಗು ಹುಟ್ಟಿದೆ. ಆ ಮಗುದು ಲಗ್ನ ಮೇಷ ಲಗ್ನ, ಅದು ಮೀನರಾಶಿ ಬಂದಿದೆ ಅವತ್ತು. ಈಗ ಚಂದ್ರ ಎಲ್ಲಿದ್ದಾನೆ? 12ನೇ ಮನೇಲಿ ಇದ್ದಾನೆ. ಆ ಮಗುಗೆ ಯಾವ ಸ್ಟಾರ್ಟ್ ಆಗಿದೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಇರುವಂತಹ ವಿಚಾರದಲ್ಲಿ ರೇವತಿ ನಕ್ಷತ್ರ ತಗೊಳ್ಳೋಣ. ರೇವತಿ ನಕ್ಷತ್ರ ತಗೊಳ್ಳೋಣ. ಸೊ ಈ ಲಗ್ನಕ್ಕೆ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ ಹೋಗಿ 12ರಲ್ಲಿ ಕೂತಿದ್ದಾರೆ. ಇವರು ಸೋಮವಾರ ಹುಟ್ಟಿದ್ದಾರೆ.
ಸೋಮವಾರ ಹುಟ್ಟಿರೋದ್ರಿಂದ ಚಂದ್ರನು 12ರಲ್ಲಿ ಕೂತಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಮಗುಗೆ 16 ವರ್ಷ ಅದೇ ದಶ ಇರುತ್ತೆ. ಅವಾಗ ಮಗುಗೆ ಏನಾಗುತ್ತೆ, ನರಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ನರ್ವ್ಸ್ ಇಶ್ಯೂ ಇಂದ ಬ್ರೈನ್ ಕನೆಕ್ಟ್ ಆಗಿ ಅಲ್ಲಿ ಕೂಡ ಮಗುಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಡಾಕ್ಟರ್ ಮೊದಲೇ ಹೇಳಿರ್ತಾರೆ. ಅದು ಶನಿ ಜೊತೆ ಇರೋದ್ರಿಂದ ಇದು ರಿಯಲ್ ಆಗಿ ಒಂದು ಕೇಸ್ ನಾನು ನೋಡಿದ್ದೀನಿ. ಅವ್ರಿಗೆ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಅಂತ ಹೇಳಿದ್ರೆ ಪಾದಗಳಿಗೆ, ಕಾಲಿಗೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ 12ನೇ ಮನೆ ಅಲ್ವಾ ಮೀನರಾಶಿ, ಪಾದಕ್ಕೆ, ಮಗುಗೆ ಕಾಲಿಗೆ ಸೊ ಹ್ಯಾಂಡಿಕ್ಯಾಪ್ಟ್ ಅಟ್ಯಾಕ್ ಆಗಿದೆ. ಈ ತರ ನೀವು ಹುಟ್ಟುವಂತ ತುಂಬಾ ಜನ ಏನ್ ಮಾಡ್ತಾರೆ, ಅರ್ಧಂಬರ್ಧ ನ್ಯೂಮರಾಲಜಿ ತಿಳ್ಕೊಂಡು ಎಲ್ಲದಕ್ಕೂ 6ನೇ ತಾರೀಕು ಒಳ್ಳೇದು ಅಂತೇಳಿ 6ರಲ್ಲಿ ಡೇಟ್ಗಳು ಕೊಡೋದು, ಯಾರಿಗೆ ಮಗು ಹುಟ್ಟೋಕೆ 6ರಲ್ಲಿ ಡೇಟ್ಗಳು ಕೊಡೋದು, ಅವಾಗ ನೋಡೋದು 6/8/12 ಅಲ್ಲಿ ಬರಬಾರ್ದು. 6/8/12 ಅಲ್ಲಿ ಯಾವುದೇ ಕಾರಣಕ್ಕೂ ಬರುವ ಹಾಗೆ ಇಲ್ಲ. ಯಾರು ಆ ದಿನದ ಅಧಿಪತಿ, ಅದ್ರ ಜೊತೆಗೆ ಶನಿ, ಅದ್ರ ಜೊತೆಗೆ ರಾಹುಕೇತು ಬಂದಾಗ ಸಮಸ್ಯೆ ಆಗುತ್ತೆ. ಇದು ಸೋಮವಾರ ಹುಟ್ಟಿರೋರು ನಿಮ್ಗೆ ಅರ್ಥ ಆಯ್ತಲ್ವಾ? ಇದೇ ತರ ಇದ್ ಮಾಡಿ. ಈಗ ಇದೇ ಮಗು ಇದೇ ಮಗು ಗ್ರಹ ಉಚ್ಚ ಇದ್ದಾಗ ಹೇಗಿರುತ್ತೆ ಅಂತ ನೋಡೋಣ. ಇದೇ ಮಗು ಗ್ರಹ ಉಚ್ಚ ಇದ್ದಾಗ ಯಾವ ತರ ಇರುತ್ತೆ ಅಂತ ನಾವು ನೋಡೋಣ. ಒಂದ್ ಸೆಕೆಂಡ್. ಸೇಮ್ ಒಂದು ಮಗು ಸೋಮವಾರ ಹುಟ್ಟಿದೆ ಅಂತ ಅನ್ಕೊಳ್ಳಿ, ಅಥವಾ ನಿಮ್ ಮನೆಗಳಲ್ಲಿ ಯಾರಾದ್ರೂ ಸೋಮವಾರ ಹುಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಚಂದ್ರಗ್ರಹ ಎಲ್ಲಿದೆ ನೋಡಿ. ಡೇಟ್ ಆಫ್ ಬರ್ತ್ ಲಗ್ನ ಇರೋರ್ಗೆ, ಡೇಟ್ ಆಫ್ ಬರ್ತ್ ಇಲ್ಲ ಲಗ್ನ ಇಲ್ಲ ಅಂದವ್ರಿಗೆ ನ್ಯೂಮರಾಲಜಿ. ಈಗ ಇದೇ ಜಾತಕ, ಒಂದು ಜಾತಕ ಸೋಮವಾರ ಹುಟ್ಟಿದೆ, ಎಸ್, ಚಂದ್ರ ಉಚ್ಚ ಇದ್ದಾರೆ ಅಂತ ಅನ್ಕೊಳ್ಳೋಣ. ಒಂದು 10 ಜಾತಕ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಒಂದು 100 ಜಾತಕನ ಪ್ರಾಕ್ಟೀಸ್ ಮಾಡಿ ನೀವು ಎಕ್ಸ್ಪರ್ಟ್ ಆಗ್ಬಿಡ್ತೀರಾ. ಎಸ್, ಇದೇ ತರ ಯಾವ್ಯಾವ ವಾರ ಹುಟ್ಟಿದಿರಾ ಅಂತ ನೀವು ನೋಡ್ಕೊಳ್ಳಿ. ಆಮೇಲೆ ಡಿಸೈಡ್ ಮಾಡಿ ಈ ವಾರ ಹುಟ್ಟಿದವರು ಕಿಂಗಾ, ಕ್ವೀನಾ, ಹೀರೋನಾ, ಝೀರೋನಾ ಅಂತ ಹೇಳಿ. ಬನ್ನಿ ನೋಡಿ. ಫಾರ್ ಎಕ್ಸಾಂಪಲ್ ವೃಷಭ ಲಗ್ನ, ಸೋಮವಾರನೇ ಹುಟ್ಟಿದ್ದಾರೆ, ಚಂದ್ರ ಇಲ್ಲೇ ಇದ್ದಾರೆ, ಯಾವುದೇ ರಾಹುಕೇತು ಇಂಪ್ಯಾಕ್ಟ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿದಾಗ ಈ ಮಗು ಜೀವನದಲ್ಲಿ ಟಾಪ್ ಪೊಸಿಷನ್ಗೆ ಹೋಗುತ್ತೆ. ಚಂದ್ರ ಅಂದ್ರೆ ಏನು? ಲಿಕ್ವಿಡ್ ಕ್ಯಾಶು, ಫುಡ್ಡು, ಫ್ಯಾಮಿಲಿ, ಹ್ಯಾಪಿನೆಸ್ಸು, ಏನೇನು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ಅಂಶಗಳಿರುತ್ತೋ ಅದು ಎಲ್ಲವೂ ಕೂಡ ಈ ಮಗು ಆ ವಿಚಾರದಲ್ಲಿ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಹ್ಯಾಪಿನೆಸ್ ಅಲ್ಲಿ ಆಗಿರಬಹುದು, ಹಣಕಾಸಿನಲ್ಲಿ ಆಗಿರಬಹುದು, ಮಗು ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗುತ್ತೆ. ಲಗ್ನಾಧಿಪತಿ ಲಗ್ನದಲ್ಲಿ ಅಂತಲ್ಲ, ನೀವು ಹುಟ್ಟಿರುವಂತಹ ದಿನದ ಅಧಿಪತಿ, ದಿನದ ಅಧಿಪತಿ 159 ಅಲ್ಲಿದ್ರೆ ಅಥವಾ 14, 7, 10, 11 ಅಲ್ಲಿದ್ರೆ ಈ ಮಗು ಗುಡ್. 3ನೇ ಮನೇಲಿದ್ದಾಗ ನ್ಯೂಟ್ರಲ್ ಬರುತ್ತೆ, 3ನೇ ಮನೇಲಿದ್ದಾಗ ನ್ಯೂಟ್ರಲ್ ಬರುತ್ತೆ. ಈಗ ಡಿಸೈಡ್ ಮಾಡಿ ನೀವು ಹುಟ್ಟಿರೋ ವಾರ ಮತ್ತೆ ನಿಮ್ಮ ಅಧಿಪತಿ ಎಲ್ಲಿದ್ದಾರೆ, ಅವ್ರ ಜೊತೆ ಯಾರಿದ್ದಾರೆ, ರಾಹುಕೇತು ಇದೆಯಾ ಇಲ್ವಾ ಅಂತ ಹೇಳಿ. ಚಂದ್ರನಿಗೆ ಯಾರು ಲಕ್ಕಿ ನಂಬರ್ಸು ಅಂತ ಹೇಳಿದ್ರೆ ಲಕ್ಕಿ ಗ್ರಹಗಳು. ಸೊ ಚಂದ್ರನಿಗೆ ಯಾವಾಗ್ಲೂ ಲಕ್ಕಿ ನಂಬರ್ಸು ಬುಧ, ಶುಕ್ರ. ಹಾಗಾಗಿ ಈ ಗ್ರಹ, ಈ ದಶಗಳು ಬಂದಾಗ ಈ ಮಗು ಅತ್ಯುನ್ನತ ಸ್ಥಾನಕ್ಕೆ ಹೋಗುತ್ತೆ ಜೀವನದಲ್ಲಿ. ಅದು ಪೊಲಿಟಿಕಲ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಹೆಲ್ತ್ ವಿಚಾರದಲ್ಲೂ ಅಷ್ಟೇನೆ. ಹುಟ್ಟಾಗಿಂದ ಏನು ಹೆಲ್ತ್ ಇಶ್ಯೂಸ್ ಇರೋದಿಲ್ಲ. ಇಲ್ಲಿ ಇಂಪ್ಯಾಕ್ಟ್ ಆದ್ರೆ ಮಾತ್ರನೇ ಹೆಲ್ತ್ ಇಶ್ಯೂಸ್ ಬರೋದು, ಇಲ್ಲ ಅಂದ್ರೆ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಐ ಥಿಂಕ್ ಕ್ಲಿಯರ್ ಅಂತ ಅನ್ಸುತ್ತೆ. ಮಂಡೇ ಹುಟ್ಟಿರೋದು. ಈಗ ಟ್ಯೂಸ್ಡೇ ಹುಟ್ಟಿರೋದು ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ಬನ್ನಿ. ಕ್ಲಾಸ್ ಅಲ್ಲಿ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ನೀಟಾಗಿ ಅರ್ಥ ಆಗುತ್ತೆ, ಇಲ್ಲಿನೂ ಅರ್ಥ ಆಗುತ್ತೆ. ಸ್ವಲ್ಪ ಗಮನ ಹರಿಸ್ಕೊಂಡು ನೋಡ್ಕೊಳ್ಳಿ. ನೋಡಿ, ಒಂದು ಜಾತಕ ಇದೆ ಇಲ್ಲಿ. ಧನುರ್ ಲಗ್ನ, ಹುಟ್ಟಿರೋದು ಮಂಗಳವಾರ. ಮಂಗಳವಾರಕ್ಕೆ ಅಧಿಪತಿ ಯಾರು? ಕುಜ. ಈ ಜಾತಕರಿಗೆ ಎಲ್ಲಿದ್ದಾರೆ ಅಂತ ನೋಡೋಣ. ಕುಜ ಇಲ್ಲಿದ್ದಾರೆ 10ನೇ ಮನೆಯಲ್ಲಿ.
ಕಂಬಸ್ಟ್ ಆಗಿದ್ದಾರೆ. ಅದಕ್ಕೆ ಹೇಳಿದ್ದು ರೂಲ್ ಮರಿಬೇಡಿ ಅಂತ. ಯಾರ ಜೊತೆ ಇದ್ದಾರೆ? ಸೊ ಇಲ್ಲಿ ಅವ್ರಿಗೆ ಬುಧನ್ ಜೊತೆ ಇದ್ದಾರೆ. ನೆಕ್ಸ್ಟ್ ಇನ್ಯಾರಾದ್ರೂ ನೋಡ್ತಾ ಇದ್ದಾರಾ ಅಂತ ಹೇಳಿದ್ರೆ ಇಲ್ಲ. ರಾಹುಕೇತು ಆಕ್ಸಿಸ್ ಏನು ಬಂದಿಲ್ಲ ಅವ್ರಿಗೆ. ನಾನು ಗಮನಿಸಿದೀನಿ. ಎಸ್, ಬಂದಿಲ್ಲ. ಈಗ ಇದೆರಡೇ ಅಂಶ ತಗೊಳ್ಳಿ. ಮಂಗಳವಾರ ಹುಟ್ಟಿದರೆ ಆ ಮಂಗಳ ಅಧಿಪತಿ ಲಗ್ನದಿಂದ ಎಲ್ಲಿ ಕೂತಿದ್ದಾರೆ? 10ನೇ ಮನೇಲಿ ಕೂತಿದ್ದಾರೆ. ಇದು ಗುಡ್, ನಿಜ. ಬಟ್ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ರೂಲ್ ಹೇಳಿದ್ದೀನಿ. ಅದಕ್ಕೆ ಹೇಳಿದ್ದು 2 ವಿಡಿಯೋ ನೋಡ್ಕೊಂಡು ಬನ್ನಿ, ಅವಾಗ ಕನ್ಫ್ಯೂಸ್ ಆಗಲ್ಲ ಅಂತ. ರೂಲ್ ಏನಪ್ಪಾ ಅಂತ ಹೇಳಿದ್ರೆ, ಗ್ರಹ ಕಂಬಸ್ಟ್ ಆಗ್ಬಾರ್ದು, ರೆಟ್ರೋಗ್ರೇಡ್ ಆಗ್ಬಾರ್ದು, ರಾಹು ಕೇತು ಜೊತೆ ಇರಬಾರ್ದು, ಅಂಡ್ ಎನಿಮಿ ಪ್ಲಾನೆಟ್ಸ್ ಜೊತೆ ಇರಬಾರ್ದು. ಕ್ಲಿಯರಾ? ಎಸ್. ಈಗ ಇಲ್ಲಿ ಎನಿಮಿ ಪ್ಲಾನೆಟ್ ಇಲ್ಲ, ನ್ಯೂಟ್ರಲ್ ಬರುತ್ತೆ. ಇದು ಬುಧ ಬಂದು ಕುಜನ್ಗೆ ನ್ಯೂಟ್ರಲ್. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಕುಜ ಕಂಬಸ್ಟ್ ಆಗಿದ್ದಾರೆ ಈ ಜಾತಕರಿಗೆ. ಹಂಗಾಗಿ ಏನ್ ಸಮಸ್ಯೆ ಇರುತ್ತೆ ಅವ್ರಿಗೆ? ಮಂಗಳವಾರ ಹುಟ್ಟಿ, ಮಂಗಳ ಅಂದ್ರೆ ಯಾರು? ಕುಜ ಅಂದ್ರೆ ಏನು? ದೇಹಕಾರಕ, ರಕ್ತಕಾರಕ. ಸೊ ಇಂತಹ ವ್ಯಕ್ತಿಗಳಿಗೆ B12 ಹೈಯೆಸ್ಟ್ ಕಮ್ಮಿ ಇರೋದು, ಅಥವಾ ವಿಟಮಿನ್ ಡಿ ಕಮ್ಮಿ ಇರೋದು. ವಿಟಮಿನ್ ಡಿ ಸೂರ್ಯ ಅಲ್ವಾ ಮೇಡಮ್? ಕುಜ ಹೆಂಗ್ ತಗೊಂಡ್ರಿ ಅಂತ ಹೇಳಿದ್ರೆ ಇವೆಲ್ಲ ಸೇರಿನೇ ದೇಹಕ್ಕೆ ಬರೋದಲ್ವಾ, ವಿಟಮಿನ್ D3. ಸೊ ಈ ತರ ಕಂಬಸ್ಟ್ ಆಗುತ್ತೆ. ಸೂರ್ಯನ ಇದರಲ್ಲಿ ಸುಟ್ಟೋಗಿರೋದ್ರಿಂದ ಈ ಗ್ರಹಕ್ಕೆ ಈ ಅಂಶ ಇರೋದಿಲ್ಲ. ಹಾಗೆ ಕುಜ ಅಂತ ಹೇಳಿದ್ರೆ ಯಾರು? ತಮ್ಮಂದಿರು, ಅಣ್ಣಂದಿರು. ಸೊ ಹೆಣ್ಮಕ್ಳಿಗೆ ಗಂಡ ಕೂಡ ಕುಜ ಅಂತಾನೆ ತಗೊಂತೀವಿ. ಕೆಲವೊಂದ್ ಕೇಸಲ್ಲಿ ಗುರು ಕುಜನ ಶುಕ್ರನ 3 ಜನನು ಗಂಡ ಅಂತ ತಗೊಂತೀವಿ. ನೆಕ್ಸ್ಟ್ ಫ್ರೆಂಡ್ಸ್. ಕುಜ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್. ಈ ಎಲ್ಲಾರ ವಿಚಾರದಲ್ಲಿ ಇವ್ರಿಗೆ ಸಮಸ್ಯೆ. ಹಾಗೆ ದಶಾಭುಕ್ತಿಗಳಲ್ಲಿ ಇವರಿಗೆ ಚಂದ್ರಭುಕ್ತಿ, ಶನಿ ಭುಕ್ತಿ, ರಾಹು ಭುಕ್ತಿ ಸಮಸ್ಯೆ ಕೊಡುತ್ತೆ. ಅಥವಾ ಚಂದ್ರದಶ, ರಾಹು ದಶ, ಶನಿ ದಶ. ಕುಜನಿಗೆ ಎನಿಮಿ ಪ್ಲಾನೆಟ್ಸ್ ದಶ ಬಂದಾಗೆಲ್ಲ ಇವ್ರಿಗೆ ಸಮಸ್ಯೆ ಕೊಡುತ್ತೆ. ಕುಂಡಲಿ ನೋಡಿದ ತಕ್ಷಣನೇ ತಿಳ್ಕೊಬಿಡ್ಬೋದು ಯಾವ ಟೈಮಲ್ಲಿ ಹೆಲ್ತ್ ಇಶ್ಯೂಸ್ ಬರುತ್ತೆ, ರೆಡಿ ಆಗಿರಿ ಅಂತ ಹೇಳಿ. ಅಸ್ಟ್ರಾಲಜರ್ ಕೆಲಸ ಏನು ಅಂತ ಹೇಳಿದ್ರೆ, ಈ ಪೀರಿಯಡ್ ಇಂದ ಈ ಪೀರಿಯಡ್ ಟೈಮ್ ಬ್ಯಾಡ್ ಇದೆ, ಬಿ ಕೇರ್ಫುಲ್, ಡೂ ದ ರೆಮಿಡೀಸ್. ಸಿಂಪಲ್. ಅದನ್ನ ಬಿಟ್ಬಿಟ್ಟು ಮಂಗಳವಾರ ಹುಟ್ಟಿರೋರ್ಗೆಲ್ಲ ಭೂಮಿ ಯೋಗ ಇರುತ್ತೆ. ಯಾವಾಗ? ಅದು ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ. ಕಂಡೀಷನ್ಸ್ ಅಪ್ಲೈ ಮಾಡ್ಬೇಕು. ಎಲ್ಲದಕ್ಕೂ ಎಲ್ಲ ವರ್ಕ್ ಆಗಲ್ಲ. ಅಂಬಾನಿ ಜಾತಕದಲ್ಲಿ ಅದೇ ಗ್ರಹಗಳಿದಾವೆ ಅಂದಾಗ, ನಿಮ್ಮ ಜಾತಕದಲ್ಲೂ ಅದೇ ಗ್ರಹಗಳು ಅದೇ ಮನೆಯಲ್ಲಿದೆ ಅಂದಾಗ ಅದೇ ರಿಸಲ್ಟ್ ಕೊಡೋದಿಲ್ಲ. ಅವನು ಹುಟ್ಟಿರುವ ತಿಥಿ ಬೇರೆ, ನೀವು ಹುಟ್ಟಿರುವ ತಿಥಿ ಬೇರೆ, ಅವರ ವಯಸ್ಸು ಬೇರೆ, ನಿಮ್ಮ ವಯಸ್ಸು ಬೇರೆ, ಅವರ ಪೂರ್ವಿಕರು ಮಾಡಿರುವ ಒಳ್ಳೆ ಕೆಲಸಗಳು ಬೇರೆ, ನಿಮ್ಮ ಪೂರ್ವಿಕರು ಮಾಡಿರುವ ಒಳ್ಳೆ ಕೆಲಸಗಳು ಬೇರೆ. ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಹೇಳಿದನ್ನೇ ಕೇಳ್ಬೇಡಿ. ಕಾಂಬಿನೇಷನ್ ಬಂದವರೆಲ್ಲ ಹೀರೋ ಆಗಕ್ಕಾಗೋದಿಲ್ಲ. ಕಾಂಬಿನೇಷನ್ ಇಲ್ದೇ ಇರೋರು ಕೂಡ ಹೀರೋ ಆಗ್ತಾರೆ ಲೈಫಲ್ಲಿ. ಈಗ ಬನ್ನಿ ನೋಡಿ, ಈ ಜಾತಕನಿಗೆ ಕುಜ ಏನಾದ್ರೂ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ ಕುಜ ಏನಾದ್ರೂ 9ನೇ ಮನೇಲಿದ್ದು ಕಂಬಸ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಈ ಮಗು ಹುಟ್ಟಿದ ತಕ್ಷಣ ಅವ್ರ ತಂದೆ ತಾಯಿಗೆ ಭೂಮಿ ಯೋಗ ಪ್ರಾಪ್ತಿ ಆಗ್ಬಿಡುತ್ತೆ. ಈ ಒಂದು ವಿಚಾರವಾಗಿನೇ ಮಗು ಹುಟ್ಟಿದಾಗ ಕೇಳ್ತಾರಲ್ವಾ, ಮಗು ಹುಟ್ಟಿದ್ದು ಪ್ಲಸ್ ಮೈನಸ್ ಹೇಳಿ ಅಂತ. ಸೊ ಈ ತರ ನಾವು ನೋಡ್ಕೋಬೇಕಾಗುತ್ತೆ. ನೀವು ಮಂಗಳವಾರ ಹುಟ್ಟಿದ್ದು, ಕುಜ ಎಲ್ಲಿದ್ದಾನೆ ನೋಡಿ. ಆಮೇಲೆ ಇವ್ರಿಗೆ ನೋಡಿ, ಕುಜ ಇವ್ರಿಗೆ 12ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ. ಈಗ ಇಲ್ಲಿ ಕಂಬಸ್ಟ್ ಆಗಿತ್ತಲ್ಲ, ಇಲ್ಲಿ ತೋರ್ಸುದ್ನಲ್ಲ ಹಾಸ್ಪಿಟಲ್. ಯಾವ ವಿಚಾರಕ್ಕೆ? ಆರೋಗ್ಯ ವಿಚಾರಕ್ಕೆ. 10ನೇ ಮನೆ ಏನೇನ ಚೂಸುತ್ತದೆ? ಮೊಣಕಾಲು. 10ನೇ ಮನೆ ಮೊಣಕಾಲು, ಕಾಲುಗಳನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಜ ಬ್ಲಡ್ಗೆ ಕಾರಕ ಅಲ್ವಾ. ಬ್ಲಡ್ ಯಾವಾಗ್ಲೂ ಲೋ ಬ್ಲಡ್ ಇನ್ಫೆಕ್ಷನ್ ಆಗೋದು, ಬ್ಲಡ್ಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ಆಗೋದು, ಈ ತರ ಬರುತ್ತೆ. ಸೊ ಹೀಗೆ ನೀವು ನೋಡ್ಕೋಬೇಕು. ನೀವ್ ಯಾವ ವಾರ ಹುಟ್ಟಿದಿರಾ, ಅಧಿಪತಿ 6, 8, 12 ಅಲ್ಲಿ ಇದಾರಾ ಇಲ್ವಾ. ಇದ್ದಿಲ್ಲ ಅಂದಾಗ ಅದು ಎಲ್ಲಾ ಅಂಶಗಳಲ್ಲೂ ತುಂಬಾ ಒಳ್ಳೆಯದು. ಅದಾದ ನಂತರ ಈ ಜಾತಕನಿಗೆ ಕುಜ 12ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ. ಬೇರೆ ಜಾತಕ ಯಾವ್ದಾದ್ರು ತಗೊಂಡಾಗ ಅವ್ನು ಯಾವ ಮನೆ ಅಧಿಪತಿ ಅಂತ ನೋಡ್ಬೇಕು. ಆ ಭುಕ್ತಿಗಳಲ್ಲಿ ಗುಡ್ ಇದ್ರೆ ಗುಡ್, ಹೀರೋ. ಎಲ್ಲಾರು ಮೂವೀಸ್ ಮಾಡ್ತಾರೆ, ಎಲ್ಲಾರು ಡೈರೆಕ್ಟಿಂಗ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಾ ಟೈಮಲ್ಲೂ ಕ್ಲಿಕ್ ಆಗಲ್ಲ. ಅದಕ್ಕೆ ಹೇಳಿದ್ದು, ಜಾತಕ ತೋರ್ಸ್ಕೊಳ್ಳೋವಾಗ ಒಂದು ದಶಕ್ಕೆ ತೋರ್ಸ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ಪೆಂಡಿಂಗ್ ಕರ್ಮಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸಿಂಪಲ್.
ಫುಲ್ಲು ಜೀವನ ಪರ್ಯಂತ ಹೇಳಿ ಅಂತ ಹೇಳಿ ಕೇಳ್ಬೇಡಿ. ನಿಮಗೆ ಈ ಕ್ಷಣಕ್ಕೆ ಏನ್ ಬೇಕು ಫಸ್ಟ್ ಕರ್ಮಾಸ್ ಇದೆಯಾ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವ ದಶದಲ್ಲಿ ಮನೆ ಕಟ್ತೀನಿ ನೋಡಿ, ಈ ದಶಕ್ಕೆ ಅಥವಾ ಈ ಜಾತಕರಿಗೆ ಗುಡ್ ಇರೋ ಸಮಯದಲ್ಲಿ ಪೂಜಾ ಮುಕ್ತಿ ಬಂದಾಗ ಆಟೋಮೆಟಿಕ್ಲಿ ಮನೆ ಕಟ್ತಾರೆ ಅವ್ರು, ಅಥವಾ ಭೂಮಿ ಬರುತ್ತೆ ಅವ್ರಿಗೆ. ಕನ್ಸ್ಟ್ರಕ್ಷನ್ಗೆ ಶನಿ ಕುಜ ಇಬ್ರು ಬೇಕು. ಸೊ ಭೂಮಿ ವಿಚಾರಕ್ಕೆ ಬಂದಾಗ, ಲ್ಯಾಂಡ್ ಪ್ರಾಪರ್ಟಿ ವಿಚಾರಕ್ಕೆ ಬಂದಾಗ, ವೆಹಿಕಲ್ಗೆ ಬಂದಾಗ ಇಲ್ಲಿ ಹೋಗುತ್ತೆ. ಇದ್ರ ಜೊತೆ ಏನಾದ್ರೂ ಶುಕ್ರನು ಇದ್ರೆ ಲಕ್ಸುರಿ ಹೌಸ್, ಲಕ್ಸುರಿ ಲ್ಯಾಂಡ್, ತೋಟಗಳೆಲ್ಲ ತಗೋತಾರಲ್ವಾ ಎಕರೆಗಟ್ಲೆ, ಆ ತರ ಬರುತ್ತೆ. ಇದು ಮಂಗಳವಾರ ಹುಟ್ಟಿರೋದು ಎಕ್ಸಾಂಪಲ್ ಕೊಟ್ಟಿದ್ದು. ಈ ಹಿಂದೆ ಇವ್ರಿಗೆ ಪೂರ್ತಿ ನೋಡಿ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಇನ್ನು ಉಳಿದ ವಾರಗಳನ್ನ ಹೀಗೆ ನೀವೇ ಅನಾಲಿಸಿಸ್ ಮಾಡ್ಕೊಳ್ಳಿ. ಒಂದು ವೇಳೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇಷ್ಟು ದಿವಸದಲ್ಲಿ ನೀವು ಹುಟ್ಟಿರೋರ್ಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಅಷ್ಟು ವಾರಗಳನ್ನ ಕವರ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ವಿಚಾರಗಳು. ಕನ್ಸಲ್ಟೆನ್ಸಿ ತಗೋಬೇಕು ಅಂದ್ರೆ ಫಸ್ಟೇ ನೀವು ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಇದೀನಿ ಹಾಗೆ ಹೀಗೆ ಅಂತ ಹೇಳ್ಬೇಡಿ. ಬಿಫೋರ್ ಕಮಿಂಗ್ ಟೇಕ್ ಯುವರ್ ಅಪಾಯಿಂಟ್ಮೆಂಟ್. ಹಾಗೆ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದಗಳು.